ಇನ್ನು ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಇಲ್ಲ ಕಮಿಟಿ ಬೇಕಾಗಿಲ್ಲ ಅಂತ TV9ಗೆ ನಿರ್ಮಾಪಕ ಕೆ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಅನ್ನೋದಿಲ್ಲ, ಹಾಗಾಗಿ ಯಾವುದೇ ಕಮಿಟಿಯ ಅಗತ್ಯ ಇಲ್ಲ ಅಂತ TV9ಗೆ ನಿರ್ಮಾಪಕ ಕೆ ಮಂಜು ಹೇಳಿದ್ದಾರೆ. ಕಮಿಟಿ ಮಾಡಿದರೂ ಕೂಡ ಸರ್ಕಾರದ ದುಡ್ಡು ವ್ಯರ್ಥವಾಗುತ್ತೆ ಅಷ್ಟೇನೆ, ಇಲ್ಲಿ ಮೀಟು ಎಲ್ಲ ಏನೂ ಇಲ್ಲ, ಓನ್ಲಿ V2 ಅಂತ ಹೇಳಿದಂತ ಮಂಜು. ಸೊ ಕಮಿಟಿ ಮಾಡಿದ್ರು ಕೂಡ ಸರ್ಕಾರದ ದುಡ್ಡು ಹಾಳಾಗುತ್ತೆ, ವೇಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಮಂಗಳ ಕೆ ಮಂಜು ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡಿ. ಫೈರ್ ಸಂಸ್ಥೆ ಈಗ ಆಲ್ರೆಡಿ CMಗೆ ಮನವಿ ಕೊಟ್ಟಿರುವಂಥದ್ದು. ಸೊ ಹೇಮಾ ಕಮಿಟಿ ವರದಿ ಕನ್ನಡ ಚಿತ್ರರಂಗಕ್ಕೆ ಬೇಕಾ ಬೇಡವಾ? ಯಾಕಂದರೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ, ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದೀರಾ ನೀವು, ನಿಮಗೆ ಎಲ್ಲವೂ ಕೂಡ ಅರಿವಿರುತ್ತೆ. ಸೊ ಬೇಕಾ ಬೇಡವಾ, ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ಹೌದು, ಮೀಟು ಇತ್ತು, ನೀವು ಹೇಳ್ತೀರ ಕಟ್ಟು. ನಿನಗೆ ಮೀಟು ಆದ ತಕ್ಷಣ ಆ ಕ್ಷಣದಲ್ಲಿ ಹೇಳೋಕ್ಕಾಗಲ್ಲ, ಆ 1 ಅವರ್ ಹೇಳೋಕ್ಕಾಗಲ್ಲ. ಆ ದಿನದಲ್ಲಿ ನೀನು ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು, ಲಾಡ್ಜ್ ಮಾಡಿ ಕೂಡಲೇ ಆ್ಯಕ್ಷನ್ ತೊಗೋಬೇಕು. ಅದು ಕಾನೂನು ಚೌಕಟ್ಟಿದೆ, ಕಾನೂನು ನ್ಯಾಯಾಲಯ ಇದೆ, ಆಮೇಲೆ ವಾಣಿಜ್ಯ ಮಂಡಳಿ ಇದೆ, ಏನಿದೆ, ಯಾರ ಮೇಲೆ ಯಾರೇ ಆಗಲಿ, ಯಾವ ದೊಡ್ಡ ಆರ್ಟಿಸ್ಟ್ ಆಗಲಿ, ದೊಡ್ಡ ಡೈರೆಕ್ಟ್ ಆಗಲಿ, ದೊಡ್ಡ ಪ್ರೊಡ್ಯೂಸರ್, ಅವಾಗ ಆ್ಯಕ್ಷನ್ ತಗೋ. ಅವತ್ತು ಆ ಕ್ಷಣದಲ್ಲಿ ಆ ದಿನದಲ್ಲೇ ಮಾಡು. ಅದು ಬಿಟ್ಬಿಟ್ಟು ಇನ್ನು 15 ದಿನ ನಾನು ಮರ್ತೋಗ್ಬಿಟ್ಟಿದ್ದೆ, ಜ್ಞಾಪನ ಇಲ್ಲ, ನನಗೆ ಅನುಕೂಲ ಆದಾಗ ಆಯಿತು, ಅನುಕೂಲ ಇದ್ದಾಗ ಈ ಥರ ತಪ್ಪಲ್ವಾ? ಇಲ್ಲಪ್ಪ ನೀನು ಮೀಟು ಅಂತ ಹೇಳಿದೆ ಕರೆಕ್ಟು, ನೀನು ಕೊಟ್ಟಿದ್ರು, ಅವತ್ತಾಕೆ ನೀನು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ, ಇವತ್ತಾಕೆ ಕೊಡ್ತೀಯಾ? ಎಷ್ಟು ವರ್ಷ ಆಯಿತು? ತಪ್ಪಲ್ವಾ? ಹಂಗಾರೆ ನೀನು ಅಡ್ಜಸ್ಟ್ ಅವತ್ತಾಗ್ಬಿಟ್ಟು ಇವತ್ತು ಬಿಟ್ಬಿಟ್ಟೋದು ತಪ್ಪಲ್ವಾ? ಇವತ್ತು ಸಿನಿಮಾದಲ್ಲಿ ಬಂದು ನಾನು ಮೀಟು ಐತೆ, ನಿನಗೆ ಕಾರ್ ಕನ್ವೀನಿಯನ್ಸು, ಮೇಕಪ್ಪು, ಅಸ್ಟೆಂಟು, ಬಿಸಿಲಲ್ಲಿ ಒಂದು ಕೊಡೆ, ಒಂದು ನೀರು ಕುಡಿಯೋಕ್ಕೆ ಒಂದು ಲೋಟ, ಅದು ಎಳ್ನೀರು ಜ್ಯೂಸ್ ಹಿಂಗೆಲ್ಲ ಕೊಟ್ಟು ಎಲ್ಲ ಮಾಡ್ಕೊಂಡು ಇವತ್ತು ಮೀಟು ಐತೆ, ತಪ್ಪಲ್ವಾ? ಇಷ್ಟಪಟ್ಟು ಮಾಡ್ಕೊಳ್ಳೋದಕ್ಕೂ ಬಲವಂತ ಮಾಡಿ ಮಾಡೋದಕ್ಕೂ ಲಾಟ್. ಅದಕ್ಕೆ ಅದನ್ನು V2 ಅಂತಲ್ಲ, ಇನ್ಮೇಲೆ V2 ಮಾಡ್ಕೊಂಬಿಟ್ರೆ ಒಳ್ಳೇದು. ಮೀಟು ಇಲ್ಲ, ಈಗ V2 ಆಗ್ಬಿಟ್ಟಿದೆ. ಮೀಟು ಅನ್ನೋದು ಕಂಪಲ್ಸರಿ ಇಲ್ಲ. V2 ವಿ ಆರ್ ಅಡ್ಜಸ್ಟ್ಮೆಂಟ್, ನನಗೆ ನೀನು ಬೇಕು, ನಿನಗೆ ನಾನು ಬೇಕು, ಲಿವಿಂಗ್ ಟುಗೆದರ್ ಆಗಿದೆ. ಅದಕ್ಕೆ ಮೀಟು ಅನ್ನೋದು ಹೋಗ್ಬಿಟ್ಟಿದೆ ಕಾನ್ಸೆಪ್ಟ್. ನೀನು ಹೇಮಾವತಿ ಕಮಿಟಿ ಹೇಳ್ದಲ್ಲ, ಆ ಥರ ಯಾವ್ದಾರು ಇದ್ದರೆ ಒಂದು ನೀನು ಬಂದು, ನಮ್ಮ ವಾಣಿಜ್ಯ ಮಂಡಳಿ ಇದೆ, ಕಲಾವಿದ ಸಂಘ ಇದೆ, ನಿರ್ಮಾಪಕ ಸಂಘ, ಏನು 3 ಸೊತ್ತೋಗ್ಬಿಟ್ಟಿದೆಯಮ್ಮ. ಒಂದು ಹೆಣ್ಮಕ್ಳು ಈಗ ಒಂದು ಕಮಿಟಿ ಬೇಕು ಅನ್ನೋದು ತಪ್ಪ ಅಂತ. ಕಮಿಟಿ ಬೇಡ ಅಂತ, ಕಮಿಟಿ ಇದ್ರೆ ಇಲ್ಲ, ನಮ್ಮ ಮೀಟು ಇದ್ರೆ ಕಮಿಟಿ ಮಾಡಿ ಅನ್ನೋದು. ನಮ್ಮ ಹೆಣ್ಮಕ್ಳೆಲ್ಲ ಒಳ್ಳೆ ಹುಡುಗ್ರೆ, ಎಲ್ಲ ಕಲಾವಿದರು ಒಳ್ಳೆ ಹುಡುಗ್ರೆ, ನಮ್ಮಲ್ಲಿ ಆ ಥರ ಇಲ್ಲ, ನಮ್ಮಲ್ಲಿ ಆ ಥರ ಬರೋದು ಬೇಡ, ನಮ್ಮಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ಎಲ್ಲರೂ ಬೆಳೀಲಿ, 50 ಲಕ್ಷದ 5 ಕೋಟಿ ತಗೊಳ್ಳಿ ಅಂತ ಸ್ಥಾನ ನಮ್ಮ ಹೆಣ್ಮಕ್ಳು ಬರಲಿ, ನಾನು ಆಸೆ ಬೀಳ್ತೀನಿ. ಯಾಕೆ ಕೇಳ್ತಿದ್ದಾರೆ? ಎಲ್ಲ ಒಳ್ಳೆ ಹೆಣ್ಮಕ್ಳು, ಎಲ್ಲ ಒಳ್ಳೆ ಗಂಡು ಮಕ್ಕಳು ಎಲ್ಲರೂ ಇದ್ದಾರೆ ಅಂದಮೇಲೆ ಈ ಥರದ ಕಮಿಟಿ ಬೇಕು ಅಂತ ಯಾಕೆ ಕೇಳ್ತಿದ್ದಾರೆ? ನಾನು ಕೇಳ್ತಲ್ಲ, ಅವ್ರು ಯಾರು ಕೇಳ್ತಾರೆ? ನಾನು ಅಯ್ಯೋ, ನನ್ನ ಕಣ್ಣಿಗೇನು ಕಾಣ್ತಾ ಇಲ್ಲಪ್ಪ, ನನ್ನ ಕಣ್ಣು ಪರೇ ಇಲ್ಲ, ತೆಗೆದಿದ್ದೀನಿ. ಅವ್ರ ಕಣ್ಣು ಪರೇ ಇರ್ಬೋದು, ಅವ್ರು ಇರ್ಬೋದು. ಮೀಟು ಬಗ್ಗೆ ನಮ್ಮಲ್ಲಿ ಚಿತ್ರರಂಗದಲ್ಲಿಲ್ಲ, ಮಾಡಿದ್ರೆ ವೇಸ್ಟು ಅಂತ ಹೇಳ್ತೀನಿ. ಮಾಡೋದು ಬಿಡೋದು ಅವ್ರು ಸರ್ಕಾರಕ್ಕೆ ಸಂಬಂಧಪಟ್ಟು, ನಮ್ಗೆ ಸಂಬಂಧ ಇಲ್ಲ. ಕಾಸ್ಟಿಂಗ್ ಕೋಚು, ಈ ಗುಬ್ಬಚ್ಚಿ ಕೋಚು, ಬುಟ್ಟಿ ಕೋಚು ಇದೆಲ್ಲ ಬಿಟ್ಬಿಟ್ಟು ಸಿನಿಮಾಗಳು ಮಾಡೋಣ, ಒಳ್ಳೊಳ್ಳೆ ಸಿನಿಮಾ ಬರಲಿ,